ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀರು ಕುಡಿಯೋದಕ್ಕೆ ಬಾರ್ಗೆ ಹೋದ ನಟನಿಗೆ ಬಿತ್ತ ಬಾಟಲಿ ಏಟು. ಇದು ನಮ್ಮ ದುನಿಯಾ ಅಂತ ನಟನ ಮೇಲೆ ಹಲ್ಲೆ ಮಾಡಲಾಗಿದೆ. ಒಡೆಯ ಚಿತ್ರದ ನಟನ ಮೇಲೆ ಬಿಯರ್ ಬಾಟಲ್ ನಿಂದ ಹಲ್ಲೆ ಮಾಡಲಾಗಿದೆ. ನೀರು ಕುಡಿಯೋದಕ್ಕೆ ಹೋದ ಸಂದರ್ಭದಲ್ಲಿ ನಡೆದಿರುವ ಘಟನೆ ಇದು. ನೀನು ಫಿಲ್ಮ್ ಆರ್ಟಿಸ್ಟ್ ಆದ್ರೆ ನಿನ್ಗಾಯ್ತು. ಇದು ನಮ್ಮ ದುನಿಯಾ. ಬಾರ್ನಲ್ಲಿ ಕಿರಿಕ್ ಹಲ್ಲೆ ನಡೆಸಿ ಪರಾರಿಯಾದಂತ ಆಗಂತುಕರು. ನೀರ್ ಕುಡಿಯೋದಕ್ಕೆ ಅಂತ ಬಾರ್ಗೆ ಹೋಗಿದ್ರಂತೆ ನಟ ನಿರಂಜನ್. ಈ ವೇಳೆ ಇನೋವಾದಲ್ಲಿ ಬಂದು ಬಿಯರ್ ಬಾಟಲ್ ನಿಂದ ಹಲ್ಲೆ ಮಾಡಿದ್ದಾರೆ. ಒಡೆಯ ಚಿತ್ರದಲ್ಲಿ ದರ್ಶನ್ ತಮ್ಮನ ಪಾತ್ರದಲ್ಲಿ ಅಭಿನಯಿಸಿದಂತ ನಟ ನೀರ್ ಕುಡಿಯೋದಕ್ಕೆ ಹೋದಂತ ಸಂದರ್ಭದಲ್ಲಿ ಗಲಾಟೆ ಮಾಡಿದ್ದಾರೆ, ಹೊಡೆದು ಕಳಿಸಿದಾರಂತೆ. ಮಂತ್ರಿ ಅಲಯನ್ಸ್ ಬಳಿ ಇರುವಂತ ಬಾರ್ ಬಳಿ ಬಂದಿದ್ದಂತ ನಿರಂಜನ್. ಈ ವೇಳೆ ಯಾರೋ ಒಬ್ಬ ವ್ಯಕ್ತಿ ನಿರಂಜನ್ ನನ್ನ ತಳ್ಳಿದ್ರಂತೆ. ಇದನ್ನ ಪ್ರಶ್ನೆ ಮಾಡಿದಾಗ ಮಾತಿಗೆ ಮಾತು ಬೆಳೆದಿದೆ. ನೀನು ಫಿಲ್ಮ್ ಆರ್ಟಿಸ್ಟ್ ಆದ್ರೆ ನಿನ್ಗಾಯ್ತು, ಇದು ನಮ್ ದುನಿಯಾ ಅಂತ ಬೆದರಿಕೆ ಹಾಕಿದ್ರಂತೆ. ಬೈದು ಅಪರಿಚಿತ ವ್ಯಕ್ತಿ ಈ ರೀತಿಯಾಗಿ ಮಾಡಿರುವಂತದ್ದು. ಬಾರ್ ಮಾಲೀಕರ ಜೊತೆ ಮಾತನಾಡಿ ಒಳಗೆ ಹೋಗಿದ್ದಂತ ವ್ಯಕ್ತಿ ಸ್ವಲ್ಪ ಹೊತ್ತಿನ ಬಳಿಕ ಟೊಯೋಟೋ ವಾಹನದಲ್ಲಿ ಬಂದಂತ ನಾಲ್ವರು ನಟನ ಜೊತೆ ಮತ್ತೆ ಕಿರಿಕ್ ಮಾಡಿದಾರಂತೆ. ಈ ವೇಳೆ ಬಿಯರ್ ಬಾಟಲ್ ನಿಂದ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಆರೋಪವೂ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ನಟ ನಿರಂಜನ್ ದೂರನ್ನು ಕೂಡ ಕೊಟ್ಟಿದ್ದಾರೆ. ದೂರಿನ ಎಫ್ಐಆರ್ನ ದಾಖಲಿನ ಪ್ರತಿಯನ್ನ ನೀವು ಗಮನಿಸಬಹುದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್. ಅಜಯ್, ಈ ಗಲಾಟೆ ನಡೆದಿದ್ ಯಾಕೆ? ಸದ್ಯದ ಪರಿಸ್ಥಿತಿ ಹೇಗಿದೆ? ಅಲ್ಲಿ ಆಗಿದ್ದಾದ್ರೂ ಏನು ಅಂತ ಬಾರ್ನಲ್ಲಿ? ಖಂಡಿತವಾಗ್ಲೂ ಸೌಖ್ಯ ಏನಂದ್ರೆ ಇದು ಕಳೆದ ತಿಂಗಳು 28ನೇ ತಾರೀಕು ಆಗಿರುವಂತಹ ಘಟನೆ. ಅಂದ್ರೆ ಇಲ್ಲಿ ನಟ ನಿರಂಜನ್ ಏನಿದ್ರೆ ಅವರು ಕೂಡ ಏನು ಕನ್ನಡ ಏನು ಚಿತ್ರರಂಗದಲ್ಲೂ ಕೂಡ ಕೆಲವೊಂದು ಚಿತ್ರದಲ್ಲಿ ಕೂಡ ನಟನೆ ಮಾಡಿ ಗುರುತಿಸ್ಕೊಂಡಂತವ್ರು. ಅವರು ಕೂಡ ಅವತ್ತು ಅವರ ಸ್ನೇಹಿತರ ಜೊತೆಗೆ ಖಾಸಗಿಯ ಒಂದು ರೆಸ್ಟೋರೆಂಟ್ಗೂ ಕೂಡ ಹೋಗಿರ್ತಾರೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಕೇವಲ ಒಂದು ಕೈ ಟಚ್ ಆಗಿರುತ್ತೆ. ಆಗ ಏನಕ್ಕೆ ನೀನು ಕೈ ಟಚ್ ಮಾಡಿದೆ ಅನ್ನೋ ಒಂದು ವಿಚಾರವನ್ನ ಕೇಳಿದಾರಷ್ಟೇ. ಅದಕ್ಕೆ ನೀನ್ ಯಾರು ಅದನ್ನೆಲ್ಲ ಕೇಳೋದಕ್ಕೆ, ಇಲ್ಲಿ ಬರೀ ನಮ್ದೇ ಹವಾ ನಡೆಯೋದು ಅಂತ ಹೇಳಿ ಈ ರೀತಿಯಾಗಿ ಒಂದ್ ರೀತಿ ಪೊಗರ ರೀತಿಯಲ್ಲಿ ಕೂಡ ಮಾತಾಡಿರುವಂತದ್ದು ಅಲ್ಲಿದ್ದಂತ ಪುಡಿ ರೌಡಿಗಳು. ಆನಂತರ ಅವರು ಕೂಡ ಏನೋ ಮಾತಿಗೆ ಮಾತು ಬೆಳೆದಿದೆ. ಆನಂತರ ಅಲ್ಲಿದ್ದಂತ ಹೊರಗಡೆ ಕಾರ್ನಲ್ಲಿ ಆ ಪುಡಿ ರೌಡಿಗಳ ಏನೋ ಒಂದು ಗ್ಯಾಂಗ್ ಇರತ್ತೆ, ಅವರು ಕೂಡ ಏನೋ ಬಾಟಲ್ ಅನ್ನ ತಗೊಬಂದು ಅಂತ ಬಿಯರ್ ಬಾಟಲ್ ಆನಂತರ ತಲೆಗೆ ಕೂಡ ಹೊಡೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ತಕ್ಷಣ ನಿರಂಜನ್ ಕೂಡ ಅಲ್ಲೂ ಕೂಡ ವಾಗ್ವಾದವನ್ನ ಮಾಡಿದ್ದಾರೆ. ಆಗ ತಕ್ಷಣ ಬಂದು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಏನೋ ಪ್ರಕರಣವನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಎಫ್ಐಆರ್ ಅನ್ನು ಕೂಡ ದಾಖಲೆ ಮಾಡಿಕೊಂಡು ಈಗಾಗಲೇ ಆರೋಪಿಗಳು ಯಾರಿದ್ರೆ ಅವರ ಏನು ಪತ್ತೆಗಾಗಿ ಕೂಡ ಬಲೆ ಬೀಸಿರುವಂತದ್ದು. ಅಂದ್ರೆ ಘಟನೆಗೆ ಕೇವಲ ಕ್ಷುಲ್ಲಕ ಕಾರಣಕ್ಕೆ ಕೂಡ ಆಗಿರುವಂತದ್ದು. ಏನು ಸೈಡ್ ಬನ್ನಿ ಅಂತ ಹೇಳಿ ಏನು ಕೈ ಟಚ್ ಆಗಿದೆ, ಸೈಡ್ ಬನ್ನಿ ಅನ್ನೋ ಒಂದು ವಿಚಾರಕ್ಕೆ ಮಾತ್ರ ಇಲ್ಲಿ ಗಲಾಟೆ ಶುರುವಾಗಿ ಅದು ಆ ಮಟ್ಟಕ್ಕೆ ಅಂದ್ರೆ ಹೊಡೆದಾಡುವಂತ ಮಟ್ಟಕ್ಕೆ ಕೂಡ ಹೋಗಿತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಪೊಲೀಸರು ಕೂಡ ಈಗಾಗಲೇ ಆರೋಪಿಗಳಿಗೂ ಕೂಡ ಏನೋ ಬಲೆಯನ್ನ ಬೀಸಿದ್ದಾರೆ. ಅವರ ಆರೋಪಿಗಳು ಬಂಧನ ಆದ ನಂತರದಲ್ಲಿ ಯಾವ ವಿಚಾರಕ್ಕಾಯ್ತು ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಸಿಗ್ಬೇಕಾಗತ್ತೆ. ಮತ್ತೆ ಘಟನಾ ನಡೆದಂತ ಸ್ಥಳ ಏನಿದೆ ಅಲ್ಲಿರುವಂತ CCTV ಫುಟೇಜಸ್ ಆಗಿರ್ಬೋದು, ಮತ್ತೆ ಅಲ್ಲಿದ್ದಂತ ಪ್ರತ್ಯಕ್ಷದರ್ಶಿಗಳ ಮಾಹಿತಿಯನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸೌಖ್ಯ. ಥ್ಯಾಂಕ್ ಯು ಅಜಯ್ ಮಾಹಿತಿಗೆ.